मठाधीशं शिष्य प्रशिष्य रूपेण बोधकं गुरुमाश्री यदंगिरी कमलतोंद तापत्रेय निवारणं ಶಾಂತೈಕ್ಯ ಶ್ರೀ ಸಿದ್ಧಾರೂಢ ಮಹಾಂಬಜೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಪರಮೇಶ್ವರ ಸದ್ಗುರು ಶ್ರೀ ನಿಗುಣಾನಂದ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಪದಮಟ್ಟು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಆಗಮಿಸತಕ್ಕಂಥ ಎಲ್ಲ ಭಕ್ತ ಸಮೂಹ ಯುವ ಸಮೂಹ ತಾಯಂದಿರು ಎಲ್ಲರಿಗೂ ನಮಸ್ಕರಿಸಿ, ನಿಜವಾಗಿ ನಾವು ಶಿವಾವತಾರಿ ಸಿದ್ಧಾರೂಢಪ್ಪನ ಪಡೆದುಕೊಂಡಿರ್ತಕ್ಕಂಥ ನಾವೆಲ್ಲರೂ ಪುಣ್ಯಾತ್ಮರು, ನಾವೆಲ್ಲರೂ ಧನ್ಯರು. ಸಿದ್ಧಾರೂಢಪ್ಪಾಜಿಯವರ ಈಗಾಗಲೇ ತಿಂಗಳ ಪರ್ಯಂತ ಗ್ರಂಥವಂತೆಲ್ಲ ಪಠಣ ಮಾಡಿದ್ದೀರಿ. ಆ ಗ್ರಂಥದೊಳಗೆ ಇರ್ತಕ್ಕಂಥ ಮಹಿಮೆಗಳು ಸಾಕಷ್ಟು ಓದ್ಕೊಂಡಿದ್ದೀರಿ. ಆದರೆ ಈಗಾಗಲೇ ಹೋದ ವರ್ಷ ಈಗ ಬಂದಗಟ್ಟಿ ಸಿದ್ಧಾರೂಢ ಮಠದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರತ್ಯಕ್ಷ ಘಟನೆಯನ್ನು ನಮ್ಮ ತಮ್ಮಲ್ಲಿಗೆ ಹೇಳಿಕ್ಕೆ ಬಯಸ್ತೇನೆ. ಶ್ರೀ ನಾರಾಯಣ ಅಂತಕ್ಕಂಥ ಸಿದ್ಧಾರೂಢ ಭಕ್ತರು ಇದು ಯಾವುದೋ ನಾರಾಯಣ ಪಾಂಡೆ, ಬಾಲಾಜಿ ಸಿಂಗ್ ಪಾಂಡೆ ಅಜ್ಜವರ ತಮ್ಮ. ಆ ತಮ್ಮನ ಮಗ ಅಲ್ಲಿ ಮಠದಂತೆ ಒಂದು ಕೆರೆ ಐತಿ, ಕೆರೆಗೆ ದನ ಮೇಯಿಸಲಿಕ್ಕೆ ಹೋಗಿರ್ತಾರೆ. ಹೋದಾಗ ಕರ ಆಕಳ ಬಿಟ್ಟು ಓಡಿ ಹೋಗ್ಬಿಡ್ತೈತೆ. ಅವು ಹೋಗೋತ ಏನು ಮಾಡಿರ್ತಾನೆ, ತನ್ನ ಎರಡೂ ಮಕ್ಕಳನ್ನ, ಒಂದು 5 ವರ್ಷದ ಹುಡುಗ, ಒಂದು 3 ವರ್ಷದ ಹುಡುಗಿ, ಅವು ಎರಡೂ ಕರ್ಕೊಂಡು ಕೆರೆ ಅಂತೇಳಿ ನೀರು ಮೇಯ್ಸಕ್ಕಂತ, ನೀರು ಕುಡ್ಸಕ್ಕಂತೇಳಿ ಆಕಳ ತೊಗೊಂಡು ಹೋಗಿರ್ತಾನೆ. ಕರ ಓಡಿ ಹೋಗ್ಬಿಡ್ತಾನೆ. ಕರ ಓಡಿ ಹೋದ ತಕ್ಷಣ ಆ ಹುಡುಗ ಏನು ಮಾಡ್ತಾನೆ, ಕರ ಹಿಡ್ಕೊಂಡು ಬರಕ್ಕೆ ಓಡಿ ಹೋಗ್ಬಿಡ್ತಾನೆ. ಓಡಿ ಹೋದಾಗ 5 ವರ್ಷದಿಂದ ಹುಡುಗ ಐತಲ್ಲ, 5 ವರ್ಷದ ಹುಡುಗ ಮತ್ತು 3 ವರ್ಷದ ಹುಡುಗಿ ಹೋಗಿ ನೀರಾಗ ಮುಳುಗಿಬಿಡ್ತದೆ. ಇಲ್ಲೇ ಬಮೇಟೆ ಆಗಿರ್ತಕ್ಕಂಥ ಘಟನೆ ಇದೆ. ನೀರಾಗ ಮುಳುಗಿದಾಗ ಆ ಹುಡುಗಿ ಏನು ಮಾಡ್ತಾನೆ, ಅವ್ರ ಅಪ್ಪನ ಕರೆಯಾಕೆ ಓಡಿ ಹೋಗ್ಬಿಡ್ತಾನೆ. ಅಪ್ಪಾಜಿ ಆ ತಂಗಿ ನೀರಾಗ ಮುಳುಗಿಲ್ಲ ಅಂತ ಹೇಳ್ಕೊಂಡು ನೋಡಿ. ವಿಚಿತ್ರ ಅನ್ಸತ್ತೆ ನಿಮಗೆ. ಮನುಷ್ಯ 1 ನಿಮಿಷ ನೀರಾಗ ಮುಳುಗಿದ್ರೆ ಉಸಿರು ಕಟ್ಟಿ ನೀರು ಕುಡಿದ್ರೆ ಉಸಿರು ಕಟ್ಟಿ ಸತ್ತು ಹೋಗ್ಬಿಡ್ತಾನೆ. ಆ ಹುಡುಗಿ ನೀರಾಗ ಮುಳುಗ್ತು. ಆ ಹುಡುಗಿ ಅಣ್ಣ ಓಡಿ ಹೋಗಿ ಅಪ್ಪನ ಕರೆಯಾಕೆ ಹೋದ. ಅಪ್ಪ ಮಠದಂತೇಳಿ ಓಡಿ ಹೋಗಿ ಆ ಕರ ಹಿಡ್ಕೊಂಡಕ್ಕೆ ಹೋಗಿದ್ದ. ಅಲ್ಲಿ ಹೋಗಿ ಅಪ್ಪ ತಂಗಿ ನೀರಾಗ ಮುಳುಗಿ ಅಂತ ಹೇಳಿದ ತಕ್ಷಣ ಓಡಿ ಬಂದು ನೋಡ್ತಾನ, ಆ ಹುಡುಗಿ ನೀರಾಗ ಕಾಣ್ತಾ ಇಲ್ಲ. 5 ವರ್ಷದ ಹುಡುಗ ನಿಮ್ಮ ತಂಗಿ ಎಲ್ಲಿ ಮುಳುಗ್ತು ಅಂತ ಕೇಳಿದ್ರೆ ಆ ಹುಡುಗಿ ಇಲ್ಲೇ ಮುಳುಗ್ತು ಅಂತ ಕೈ ಮಾಡಿ ತೋರಿಸ್ತಾನ. ಅದೇ ಜಾಗದಾಗ ಹೋಗಿ ಗಬಕನ ಎತ್ತಿ ನೋಡಿದ್ರೆ ಆ ಹುಡುಗಿ ಸತ್ತು ಬಿದ್ದೈತಿ. ಇಲ್ಲೇ ಮನೆ ಮೇಲೆ ಒಂದು ವರ್ಷ ಹಿಂದಿದ್ದು ಬಾಲಾಜಿ ಸಿಂಗ್ ಪಾಂಡೆಯವರ ಮೊಮ್ಮಗ. ಅವ ಆಗಿಂದಾಗ ತೊಗೊಂಡು ಆ ಕೂಸು ತೊಗೊಂಡು ಸೀದಾ ಮಠದ ಮುಂದೆ ಜೊತೆಗೆ ಅಂತ ತಂದು ಫ್ರೆಶ್ ಮಾಡಿ ಹಿಚ್ಕಡಿ ಇದು ಮಾಡಿದ ಮೇಲೆ ಸ್ವಲ್ಪ ಉಸುಲು ಬರ್ತೈತಿ. ಹೊಳ್ಳಿದ ಮೇಲೆ ಒಂದು 15-20 ನಿಮಿಷಕ್ಕೆ ಕೂಸು ಮೊದಲು ಹೆಂಗಿತ್ತಲ್ರಿ ಹಂಗೆ ಆಕತಿ. ಇದು ವಿಚಿತ್ರ ಲೀಲೆ. ಸಿದ್ಧಾರೂಢಪ್ಪನ ಇಲ್ಲಿ ನಡೆದ ಘಟನೆ. ಮತ್ತು ಇದನ್ನು ನಮ್ಮದು 56 ಗ್ರಂಥದಾಗ ಬಂದಿರತಕ್ಕಂಥ ಘಟನೆಗೆ ಜೊತೆಗೆ ಇತ್ತೀಚೆಗೆ ಸಿದ್ಧಾರೂಢಪ್ಪನ ಪವಾಡಗಳು ಸಾಕಷ್ಟು ಎಲ್ಲ ಕಡೆಗೂ ಯಥಾಹಿತಾಗಿ ನಡೀತಾ ಇದ್ದಾವೆ. ನಾವೆಲ್ಲರೂ ಅಂತ ಸಿದ್ಧಾರೂಢಪ್ಪನ ಪರಮ ಶಿಷ್ಯರಾಗಿದ್ದಕ್ಕೆ ನಾವೆಲ್ಲರೂ ನಿಜವಾಗಿ ಪುಣ್ಯಾತ್ಮರು. ಅಂಥ ಒಂದು ಕೃಪೆಯನ್ನು ನಮ್ಮ ಶ್ರೀ ಪರಮ ಪೂಜ್ಯ ನಿಗುಣಾನಂದ ಅಪ್ಪಾಜಿಯವರು ತಾವರಗೇರಿಯಲ್ಲಿ ಮಠ ನಿರ್ಮಾಣ ಮಾಡಿ, ಅದರ ಜೊತೆಗೆ ತೆಪ್ಪತ್ತೇರನ ಗುಂಡಿಯನ್ನು ಗುರು ಹಿರಿಯರ ಸಹಕಾರದೊಂದಿಗೆ ನಿರ್ಮಾಣ ಮಾಡಿ, ಇವತ್ತಿನ ಈ ತೆಪ್ಪತ್ತೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀ ನಿಗುಣಾನಂದ ಅಪ್ಪಾಜಿಯವರಿಗೆ ಸಿದ್ಧಾರೂಢಪ್ಪನ ಹೆಚ್ಚಿನ ಅನುಗ್ರಹ ಇರಲಿ. ಅವರ ಆರೋಗ್ಯ ಉತ್ತಮವಾಗಿ ಸುಧಾರಿಸಲಿ. ನಿಮ್ಮೆಲ್ಲರ ಪುಣ್ಯನೂ ಸಹಿತ ಮೊದಲು ಮಾಡಿ ಅವರ ಆರೋಗ್ಯಕ್ಕೆ ಮೀಸಲಾಗಿಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.